ಕೆಆರ್ಎಸ್ ಅಣೆಕಟ್ಟಿನ ಪರಿಸ್ಥಿತಿ ಮಾತ್ರ ಹೀಗಿಲ್ಲ. ಕಬಿನಿ ಜಲಾಶಯದ ಪರಿಸ್ಥಿತಿಯೂ ಕೂಡ ತೀರಾ ವಿಭಿನ್ನವಾಗಿ ಏನಿಲ್ಲ ಕೆಆರ್ಎಸ್ ಕಂಪೇರ್ ಮಾಡಿದ್ರೆ ಅನ್ನುವಂತಹ ಪರಿಸ್ಥಿತಿಯಲ್ಲ ಇದೆ. ಯಾಕಂದ್ರೆ ಅಲ್ಲೂ ಕೂಡ ಸದ್ಯ ಇರುವಂತದ್ದು ಕೇವಲ 12 ಟಿಎಂಸಿ ನೀರು ಮಾತ್ರ. ಅದರಲ್ಲಿ ಬಳಕೆಗೆ ಯೋಗ್ಯವಾಗಿರುವಂತದ್ದು 8 ಟಿಎಂಸಿ. ಈ ಕಬಿನಿಯಿಂದಲೇ ಬೆಂಗಳೂರು ಮೈಸೂರಿಗೆ ನೀರು ಪೂರೈಕೆ ಆಗ್ತಿರೋದು. ಕಬಿನಿ ಜಲಾಶಯದಿಂದ ಕುಡಿಯೋ ನೀರಿಗೆ ಈಗ 500 ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕೂಡ ನಮ್ಮ ಮೈಸೂರು ಪ್ರತಿನಿಧಿ ಒಂದು ವಾಕ್ತುರು ಕೊಟ್ಟಿದ್ದಾರೆ. ಡೀಟೇಲ್ಸ್ ನೋಡೋಣ. ಈ ಬಾರಿಯ ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಸೃಷ್ಟಿಯಾಗುವಂತಹ ಆತಂಕಗಳು ಈಗ ಸೃಷ್ಟಿಯಾಗಿದೆ. ಯಾಕಂದರೆ ಬೇಸಿಗೆ ಇನ್ನು ಈಗ ತಾನೇ ಕಾಲಿಡ್ತಾ ಇರುವಂತಹ ಸಂದರ್ಭದಲ್ಲೇ ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನಲ್ಲಿರುವಂತಹ ಕಬಿನಿ ಜಲಾಶಯದ ಒಡಲು ಖಾಲಿಯಾಗ್ತಾ ಇದೆ. ಪ್ರಮುಖವಾಗಿ ಈ ಜಲಾಶಯದಿಂದ ಮೈಸೂರು, ಚಾಮರಾಜನಗರ ಮತ್ತು ಬೆಂಗಳೂರಿನ ಬಹುತೇಕ ಭಾಗಕ್ಕೆ ಕುಡಿಯುವ ನೀರಿನ ಸರಬರಾಜನ್ನು ಈ ಡ್ಯಾಮ್ ಮೂಲಕವಾಗಿಯೇ ಮಾಡಲಾಗುತ್ತೆ. ಆದರೆ ಇದಿನ್ನು ಫೆಬ್ರವರಿಯ ಕೊನೆ ವಾರದಲ್ಲಿದ್ದೇವೆ. ಈಗಾಗಲೇ ಜಲಾಶಯದ ಒಡಲು ಖಾಲಿಯಾಗ್ತಾ ಇದೆ. ಪ್ರಮುಖವಾಗಿ ಈಗ ಸದ್ಯಕ್ಕೆ ಕಬಿನಿ ಜಲಾಶಯದಲ್ಲಿ ಒಟ್ಟು 12 ಟಿಎಂಸಿಯ ನೀರಿದೆ. ಒಟ್ಟು 19.5 ಟಿಎಂಸಿಯ ನೀರಿನ ಸಂಗ್ರಹದ ಈ ಒಂದು ಡ್ಯಾಮ್ನಲ್ಲಿ ಈಗ ಸದ್ಯಕ್ಕೆ 12 ಟಿಎಂಸಿಯ ನೀರಿದೆ. ಆ 12 ಟಿಎಂಸಿಯಲ್ಲಿ ಒಟ್ಟು 4 ಟಿಎಂಸಿ ಡೆಡ್ ಸ್ಟೋರೇಜಲ್ಲಿರುತ್ತೆ. ಅಲ್ಲಿಗೆ ನಮಗೆ ಬಳಕೆಗೆ ಬರುವಂಥದ್ದು ಕೇವಲ 8 ಟಿಎಂಸಿ ನೀರು ಮಾತ್ರ. ಈಗ ಸದ್ಯಕ್ಕೆ ಬೆಂಗಳೂರಿಗೆ ಕುಡಿಯುವ ನೀರಿಗೋಸ್ಕರವಾಗಿ ಈ ಜಲಾಶಯದಿಂದ ಒಟ್ಟು 300 ಕ್ಯೂಸೆಕ್ಸ್ ನೀರನ್ನು ಈಗ ಹೊರಬಿಡಲಾಗ್ತಾ ಇದೆ. ಮತ್ತು ಮೈಸೂರು ಮತ್ತು ಚಾಮರಾಜನಗರಕ್ಕೆ ಒಟ್ಟು 200 ಕ್ಯೂಸೆಕ್ಸ್ ನೀರನ್ನು ಪ್ರತಿದಿನವೂ ಕೂಡ ಹೊರಗಡೆ ಬಿಡಲಾಗ್ತಾ ಇದೆ. ಇವತ್ತು ಈ ತಿಂಗಳು ಮತ್ತು ಮಾರ್ಚ್ ತಿಂಗಳ ಅಂತ್ಯದವರೆಗೆ ನಮಗೆ ಕುಡಿಯುವ ನೀರಿಗೆ ಯಾವುದೇ ರೀತಿಯಂಥ ಸಮಸ್ಯೆಗಳು ಉದ್ಭವವಾಗೋದಿಲ್ಲ. ಆದರೆ ಮಾರ್ಚ್ ಏಪ್ರಿಲ್ನ ನಂತರದಲ್ಲಂತೂ ಕುಡಿಯುವ ನೀರಿಗೆ ದೊಡ್ಡ ಮಟ್ಟದ ಹಾಹಾಕಾರ ಸೃಷ್ಟಿಯಾಗುವಂಥದ್ದಂತೂ ಸ್ಪಷ್ಟವಾಗಿದೆ. ಯಾಕೆಂದರೆ ತಾವೀಗ ಗಮನಿಸ್ತಾ ಇದ್ದೀರಿ, ಈ ಒಂದು ಜಲಾಶಯ ಒಟ್ಟು 84 ಅಡಿ ಇದೆ. 84 ಅಡಿ ಇರುವಂತಹ ನೀರಿನ ಸಾಮರ್ಥ್ಯ ಇರುವಂಥ ಜಲಾಶಯ. ಸದ್ಯಕ್ಕೆ ಜಲಾಶಯದ ನೀರಿನ ಪ್ರಮಾಣ 70 ಅಡಿಗಿಂತಲೂ ಕಡಿಮೆ ಕುಸಿತವಾಗ್ತಾ ಇದೆ. ಹೀಗಾಗಿ ಈ ಬಾರಿಯ ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಸೃಷ್ಟಿಯಾಗುವಂತಹ ಲಕ್ಷಣಗಳು ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಜಲಾಶಯದಿಂದ ನನಗಾಗಲೇ ಹೇಳಿದಂತೆ ಮೈಸೂರು ಜಿಲ್ಲೆ ಬಹುತೇಕ ಭಾಗ, ಬೆಂಗಳೂರಿನ ಕೆಲವೊಂದಿಷ್ಟು ಪ್ರದೇಶ ಮತ್ತು ಚಾಮರಾಜನಗರದ ಕೆಲವೊಂದಿಷ್ಟು ಪ್ರದೇಶದ ಭಾಗಕ್ಕೆ ಕುಡಿಯುವ ನೀರಿಗೆ ಈ ಜಲಾಶಯದಿಂದ ನೀರನ್ನು ಕಳಿಸಲಾಗುತ್ತೆ. ಅಂದರೆ ಬೆಂಗಳೂರಿನಲ್ಲಿ ಈಗಾಗಲೇ ನೀರಿಗೆ ಹಾಹಾಕಾರ ಸೃಷ್ಟಿಯಾಗಿದೆ. ಈ ಸಂದರ್ಭದಲ್ಲಿ ಈ ಜಲಾಶಯದ ನೀರಿನ ಮಟ್ಟವೂ ಕುಸಿತವಾಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದರೆ ಬೆಂಗಳೂರಿನ ಅನೇಕ ಭಾಗಗಳಲ್ಲೂ ಇನ್ನೂ ಕೂಡ ನೀರಿನ ಮಟ್ಟ ನೀರಿಗೆ ಹಾಹಾಕಾರ ಸೃಷ್ಟಿಯಾಗುವಂತಹ ಆತಂಕವೂ ಕೂಡ ಈಗಾಗಲೇ ಸೃಷ್ಟಿಯಾಗಿದೆ. ಯಾಕೆಂದರೆ ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಜಲಾಶಯದಲ್ಲಿ ಹೆಚ್ಚು ಕಡಿಮೆ ಒಂದು 75 ಅಡಿಯ ತನಕ ನೀರಿರ್ತಾ ಇತ್ತು. ಆದರೆ ಈಗ ಈ ಒಂದು ನೀರಿನ ಪ್ರಮಾಣ 70 ಅಡಿಗಿಂತಲೂ ಕೂಡ ಕುಸಿತಾ ಇದೆ. ದಿನದಿನಕ್ಕೂ ಕೂಡ ಜಲಾಶಯದ ನೀರಿನ ಪ್ರಮಾಣವು ಕೂಡ ಕುಸಿತಾ ಇರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಈ ಬಾರಿಯ ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಸೃಷ್ಟಿಯಾದ ಮೇಲೆ ಇನ್ನು ಕೃಷಿಗಂತೂ ಕೇಳದೆ ಬೇಡ. ಸದ್ಯಕ್ಕೆ ಮಾರ್ಚ್ ಅಂತ್ಯದ ಒಳಗಡೆ ಏನು ಸಮಸ್ಯೆ ಇರೋದಿಲ್ಲ. ಆದರೆ ಮಾರ್ಚ್ ಏಪ್ರಿಲ್ ನಂತರದಲ್ಲಂತೂ ದೊಡ್ಡ ಮಟ್ಟದಲ್ಲಿ ನೀರಿಗೆ ಹಾಹಾಕಾರ ಸೃಷ್ಟಿಯಾಗುವಂತಹ ಆತಂಕ ಈಗ ಎದುರಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.